ಹ್ಯಾಪಿ ಬುಬ್ಬು ಸುಬ್ಬು ಯೂಟ್ಯೂಬ್ ಚಾನಲ್ಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕೆ ಅನಂತ ಶರ್ಮಾ. ಸಾಸಿವೆ ನರದೃಷ್ಟಿಯನ್ನು ನಿವಾರಿಸುವುದೇ ಒಂದು ವಿಚಾರ. ಕೆಲವು ದೃಷ್ಟಿ ಒಳ್ಳೆಯದಲ್ಲ ಅಂತ ಎಲ್ಲರೂ ನಂಬಿದ್ದಾರೆ. ಇತರರ ಪ್ರಗತಿಯನ್ನು ಮತ್ತು ಕ್ಷೇಮವನ್ನು ನೋಡಿ ಸಹಿಸದ ಗುಣವುಳ್ಳವರ ದೃಷ್ಟಿ ಕೆಟ್ಟ ಪ್ರಭಾವವನ್ನು ಹೊಂದಿರುತ್ತದೆ ಅಂತ ಸಹ ನಂಬಲಾಗಿದೆ. ದೂರ ಪ್ರಯಾಣ ಮಾಡಿ ಅಥವಾ ಯಾವುದಾದ್ರೂ ಕೆಲಸಕ್ಕೆ ಹೋಗ್ಬಿಟ್ಟು ಬಂದ ನಂತರ ಸಹ ಕೆಲವ್ರಿಗೆ ತುಂಬ ಆಯಾಸ ಆಗಿ ಸುಸ್ತಾಗ್ಬಿಡ್ತಾರೆ. ಇದು ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಅದಕ್ಕೆ ಏನು ಮಾಡ್ತಾರೆ, ಹಿರಿಯರು ಮನೇಲಿರೋರು ಅದಕ್ಕೆ ಒಂದು ಸುಸ್ತಾಗಿದ್ದಾನೆ ಅಂತ ಮನೆಯಲ್ಲಿ ಹಿರಿಯರು ಅಜ್ಜಿ ಇದ್ದವ್ರು ಏನು ಮಾಡ್ತಾರೆ ಹೇಳ್ತಾರೆ. ಈ ದೃಷ್ಟಿಯನ್ನು ತೊಲಗಿಸೋದಕ್ಕೆ ಏನು ಮಾಡ್ತಾರೆ, ಒಂದು ಹಿಡಿ ಸಾಸಿವೆ ಕಾಳನ್ನು ತಗೊಂಡು ತಲೆಯಿಂದ ಪಾದದವರೆಗೂ ಶರೀರದ 2 ಕಡೆಯಲ್ಲೂ ಸಹ 3 ಬಾರಿ ತಿರುಗಿಸಿ ಒಲೆಯಲ್ಲಿ ಹಾಕಿಬಿಡ್ತಾರೆ. ಆ ವಿಧವಾಗಿ ತಿರ್ಸೋದ್ರಿಂದ ತಿರುಗಿಸುವವರು ಮತ್ತು ತಿರುಗಿಸಿಕೊಳ್ಳೋರು ಸಹ ನಿಶಬ್ದವಾಗಿರಬೇಕು, ಮಾತಾಡಬಾರ್ದು. ಹೀಗೆ ಒಲೆಯಲ್ಲಿ ಹಾಕಿದ ಸಾಸಿವೆ ಪಟ 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 ಅಂತ ಶಬ್ದ ಮಾಡಿಕೊಂಡು ಉರಿತಾ ಇದ್ದರೆ ದೃಷ್ಟಿ ನಾಶ ಆಯ್ತಪ್ಪ, ಎಲ್ಲ ದೃಷ್ಟಿನೂ ಹೊರಟೋಯ್ತು ನಮಗೆ. ವಾಸ್ತವವಾಗಿ ಈ ರೀತಿ ದೃಷ್ಟಿ ತೆಗೆಯೋದ್ರಿಂದ ಏನಾಗುತ್ತಪ್ಪ ಅಂದರೆ ಮಾನಸಿಕ ಚಿಕಿತ್ಸೆಯ ಅಂಶ ಸಹ ಇದರೊಳಗೊಂದು ಒಳಗೊಂಡಿದೆ. ದೃಷ್ಟಿ ತೆಗೆಸ್ಕೊಂಡ ವ್ಯಕ್ತಿ ತನ್ನಿಂದ ಯಾವುದೋ ಕೆಟ್ಟದ್ದು ತೊಲಗಿ ಹೋಯ್ತಪ್ಪ ಸದ್ಯ ಅನ್ನೋ ನಂಬಿಕೆ ಅವನಲ್ಲಿ ಬರುತ್ತೆ. ಯಾವಾಗ ಅವನಿಗೆ ಆ ನಂಬಿಕೆ ಬರುತ್ತೋ ಅವನೇನು ಮಾಡ್ತಾನೆ, ಅಬ್ಬಾ ನನಗೆ ಎಲ್ಲರದು ಕೆಟ್ಟ ದೃಷ್ಟಿ ಹೋಯ್ತು, ಇನ್ನು ನಾನು ಚುರುಕಾಗಿರ್ತೀನಿ ಅಂದ್ಬಿಟ್ಟು ಬದಲಾಯಿಸ್ಬಿಡ್ತಾನೆ. ಅವನ ಮಾನಸಿಕ ಸ್ಥಿತಿನೇ ಬದಲಾವಣೆ ಆಗುತ್ತೆ. ಆತನ ದಿನಚರ್ಯ ಸಹ ಉತ್ಸಾಹದಿಂದ ನಿರ್ವಹಿಸ್ಕೊಂಡು ಹೋಗಿಬಿಡ್ತಾನೆ. ಸಾಸಿವೆ ಸುಡುತ್ತಿರುವ ಅದರ ವಾಸನೆ ಸಹ ಬಹಳ ಉತ್ತೇಜನವನ್ನು ಮನುಷ್ಯನಿಗೆ ಕೊಡ್ತದೆ. ಸಾಸಿವೆಯಲ್ಲಿ ಬಿಳಿ ಸಾಸಿವೆ, ಹಳದಿ ಸಾಸಿವೆ, ಕರಿ ಸಾಸಿವೆ ಅಂತ 3 ರೀತಿಯ ವಿಧಾನಗಳಿವೆ. ಈ ಸಾಸಿವೆಗಳನ್ನು ನಾವು ಉಪಯೋಗಿಸೋದ್ರಿಂದ ಮತ್ತು ಬಿಳಿ ಸಾಸಿವೆಯನ್ನು ಉಪಯೋಗಿಸಿ ದೃಷ್ಟಿ ತೆಗೆಯೋದ್ರಿಂದ ನಿಮ್ಮ ಮೇಲೆ ಯಾವುದೇ ತಂತ್ರ ಪ್ರಯೋಗವಾಗಿದ್ದರೂ ಸಹ, ಯಾವುದೇ ರೀತಿಯ ದುಷ್ಟಶಕ್ತಿಯ ಪ್ರಯೋಗವಾಗಿದ್ದರೂ, ಮಾಂತ್ರಿಕರ ಪ್ರಯೋಗವಾಗಿದ್ದರೂ ನಿವಾರಣೆ ಆಗುತ್ತೆ. ಥ್ಯಾಂಕ್ ಯು.